ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮ್ಮ ಮದುವೆ ಹೇಗಾಯಿತು ಅನ್ನೋದನ್ನ ನಾನಿನ್ಯಾವತ್ತೂ ಮರಿಬಾರ್ದು. ಹಾಗೆ ಹೇಳ್ತೀಯಾ ಪ್ಲೀಸ್? ಸ್ವರ್ಗನೇ ಭೂಮಿಗೆ ಬಂದಂಗಿತ್ತು ಅವತ್ತು. ಈ ಅನು ಸೆರೆಮನೆ ಅನು ಆರ್ಯವರ್ಧನ್ ಆಗಿದ್ದನ್ನ ಬರೀ ಬಾಯಿ ಮಾತಲ್ಲಿ ಹೇಗೆ ಹೇಳಿ ಸರ್? ನಿಜ ಅನು, ಅದನ್ನು ಕೇಳೋ ಯೋಗ ಕೂಡ ನನಗಿಲ್ಲ ಅನ್ಸುತ್ತೆ. ನಾನು ಬಯಸಿದ್ದೆಲ್ಲ ನನಗೆ ಸಿಕ್ಕಿದೆ, ಆದರೆ ಎಲ್ಲವೂ ನನ್ನ ಬಿಟ್ಟು ಹೋಗ್ತಿದೆ. ಅವನನ್ನ ನನ್ನ ತಾಯಿ ಸ್ಥಾನದಲ್ಲಿ ಕೂರಿಸಿದ್ದೆ. ನೋಡು ನೋಡು ಅವನು ಹೇಗೆ ಮಾಡಿಬಿಟ್ಟ. ಸರ್, ಈಗ ಯಾಕೆ ಆ ಜೈಂಡ ಬಗ್ಗೆ ಮಾತು? ಬಿಟ್ಬಿಡಿ ಅದನ್ನ. ಅನು, ನೀನು ನನ್ನ ಜೊತೆಲೇ ಇರಬೇಕು ಅನ್ನೋ ಕನಸು ಕಂಡಿದ್ದೆ. ಆ ಕನಸು ನನಸಾಗಿದೆ. ಆದರೆ ಈಗ ಅದು ಯಾವುದ್ರ ಮೇಲೂ ನನಗೆ ನಂಬಿಕೆನೇ ಬರ್ತಿಲ್ಲ. ನೀನು ನನ್ನ ಜೊತೆಲಿ ಇದ್ದಿದ್ದು ಒಂದೇ ಒಂದು ಕ್ಷಣನೂ ನಂಗೆ ನೆನಪಿಲ್ಲ ಅನು. ಆದರೆ ಬಿಟ್ಟು ಹೋಗಿದ್ದು ಮಾತ್ರ ನೆನಪಿದೆ. ಸರ್, ಯಾಕೆ ಇಷ್ಟೊಂದು ನೊಂದ್ಕೋತಿದ್ದೀರಾ? ನಾನು ನಿಮ್ಮ ಜೊತೆಗೆ ಇದ್ದೀನಲ್ಲ. ನನ್ನ ಬಿಟ್ಟು ಹೋಗೋಕ್ಕೆ ಮತ್ತೆ ಬಂದಿದ್ದೇನೋ ಅಂತ ತುಂಬ ಭಯ ಆಗ್ತಿದೆ ಅನು, ತುಂಬ ಭಯ ಆಗ್ತಿದೆ. ಬೇಡ ಅನು, ನೀನು ನನ್ನ ಜೊತೆಗಿರ್ಬೇಡ. ನನ್ನ ಬಿಟ್ಟು ಎಲ್ಲಾದರೂ ದೂರ ಹೊರಟೋಗು. ನನ್ನ ಸ್ನೇಹ ಮಾಡಿದವರೆಲ್ಲ ನನ್ನಿಂದ ದೂರ ಹೋಗ್ತಾ ಇದ್ದಾರೆ. ಅದು ನನಗಿರೋ ಶಾಪ. ಅದು ನಿನಗೆ ತಾಕೋದು ಬೇಡ. ನೀನು ತುಂಬ ಚಿಕ್ಕವಳು, ನಿನಗೆ ತುಂಬ ದೊಡ್ಡ ಬದುಕಿದೆ. ನೀನು ನನ್ನ ಜೊತೆಲಿದ್ದು ನಿನ್ನ ಜೀವನನ ಹಾಳು ಮಾಡ್ಕೋಬೇಡ. ಸರ್, ಪ್ಲೀಸ್ ನೀವು ಇದರಿಂದ ಆಚೆ ಬನ್ನಿ. ನೀವು ಹೀಗೆ ಮಾತಾಡೋದ್ರಿಂದ ನಿಮಗೆ ನೀವೇ ನೋವು ಮಾಡ್ಕೊಳ್ತೀರಾ, ಜೊತೆಗೆ ನನಗೂ ಬೇಜಾರು ಮಾಡ್ತೀರಾ. ಇಲ್ಲಿ ನೋಡಿ, ನಾನು ಚಿಕ್ಕವಳು ಅನ್ನೋದನ್ನು ಒಪ್ಕೊಂಡೆ ಅಲ್ವಾ ನೀವು ನನ್ನನ್ನು ಮದುವೆ ಆಗಿದ್ದು? ನಮ್ಮ ಮದುವೆನ ಇಡೀ ಜಗತ್ತೇ ಒಪ್ಕೊಂಡಿದೆ ಸರ್. ನಾನು ಯಾಕೆ ಸರ್ ನಿಮ್ಮನ್ನು ಬಿಟ್ಟು ಹೋಗಲಿ? ಇದೆಲ್ಲ ಆಗೋಗಿದೆ. ಆದರೆ ಇದನ್ನೆಲ್ಲ ನಾನು ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ಒಂದು ನಿಮಿಷ ಬಂದೆ. ಸರ್, ನಿಮ್ಗಿದು ನೆನಪಿದೆಯಾ? ಇಲ್ಲ. ನೀವು ಹೇಗೆ ಮದುವೆಯಲ್ಲಿ ನನ್ನ ಕೊರಳಿಗೆ ತಾಳಿ ಕಟ್ಟಿದ್ರೋ ಅದೇ ರೀತಿ ನಾನಿದನ್ನ ನಿಮ್ಮ ಕೈ ಕಟ್ಟಬೇಕು ಅಂತ ಹೇಳಿದ್ರಿ. ನೆನಪಿಲ್ವಾ ನಿಮ್ಗೆ? ಇಲ್ಲಿ ನೋಡಿ. ಡೋಂಟ್ ವರಿ ಸರ್, ನಿಮಗೆಲ್ಲ ನೆನಪಾಗೋ ಹಾಗೆ ಮಾಡ್ತೀನಿ. ಆದರೆ ಹೀಗಲ್ಲ. ಎಲ್ಲ ಮರ್ತು ಹೋಗಿರೋ ನಿಮ್ಮ ಕಣ್ಣುಗಳು ನಡೆದಿರೋ ಅಷ್ಟೂ ಘಟನೆಗಳನ್ನು ಮತ್ತೆ ನೋಡೋ ಹಾಗೆ ಮಾಡ್ತೀನಿ. ಅಂದರೆ ನಡೆದಿರೋದನ್ನೆಲ್ಲ ಮತ್ತೆ ನಿಮಗೆ ನೆನ್ಪು ಮಾಡೋದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ ಸರ್.
ಈಗ ಆಗಿದ್ದನ್ನೆಲ್ಲ ಬಿಟ್ಟು ಆರಾಮಾಗಿ ನಿದ್ದೆ ಮಾಡಿ. ಗುಡ್ ನೈಟ್. ಗುಡ್ ನೈಟ್. ಆರ್ಯ, ನೀನು ನನ್ನ ನೋಡ್ತಿದ್ಯಾ ಅಂತ ನನಗೆ ಗೊತ್ತು ಕಣೋ. ನಾನು ನಿನಗೋಸ್ಕರ ಇಲ್ಲೇ ಕಾಯ್ತಿರ್ತೀನಿ. ನೀನು ನನ್ನ ಜೊತೆ ಮಾತಾಡೋವರೆಗೂ ನಾನು ಇಲ್ಲೇ ಕಾಯ್ತಿರ್ತೀನಿ. ಅಯ್ಯ, ಯಾಕೋ ಹಿಂಗೆ ಮಾಡ್ತಿದ್ಯಾ? ಒಂದೇ ಒಂದ್ಸಲ ಜೇಂಡೆ ಅಂತ ಕರೆಯೋ ಪ್ಲೀಸ್. ಆರ್ಯ, ನನ್ನ ಆರ್ಯ ಮಲಗಿದಾನಂತ ಗೊತ್ತಿಲ್ಲ, ಇನ್ನೊಂದ್ಸಲ ಬೊಗಳಿದ್ರೆ ಆರ್ಯ ಆರ್ಯ ಅನು ಅಮ್ಮ. ಆರ್ಯ ಸರ್. ಅನು ಅಮ್ಮ. ಆರ್ಯ ಸರ್. ಎಲ್ಲೋದ್ರಿ ಇವರು? ಗೀತಾ ಸರ್. ಏನವ? ಸರ್, ಅನು ಅಮ್ಮ ಆರ್ಯ ಸರ್ ರೂಮಲ್ಲಿ ಇಲ್ಲ. ಎಲ್ಲಿ ಹೋದ್ರು? ನನಗೂ ಗೊತ್ತಾಗ್ತಿಲ್ಲ. ಹೌದಾ? ಗೀತಾ, ಅಮ್ಮ ಬಾಯಿಲಿ. ನೀನು ಗಾಬರಿಯಾಗಿ ಮನೆಯವ್ರಿಗೆಲ್ಲ ಗಾಬರಿ ಮಾಡಬೇಡ. ನನಗೆ ಟೀ ತಂದಿದ್ಯಾ? ಹಾ ಅಮ್ಮ, ತಂದಿದ್ದೀನಿ. ಅದು ರೂಮಲ್ಲಿ ಅವ್ರು ಇರ್ಲಿಲ್ವಲ್ಲ, ಅದಕ್ಕೆ ಗಾಬರಿ ಆಯ್ತು. ಆರ್ಯ ಮತ್ತೆ ಅನುನ ನಾನೇ ಹೊರಗೆ ಕಳಿಸಿದ್ದೀನಿ, ಸುತ್ತಾಡ್ಕೊಂಡು ಬನ್ನಿ ಅಂತ. ಹೋ, ಹೌದಾ? ಈ ಮನೆಯಲ್ಲಿ ಟೆನ್ಷನ್ ನೋಡಿ ನೋಡಿ ಟೆನ್ಷನ್ ಮಾಡ್ಕೊಳ್ಳೋದೇ ಜೀವನ ಅನ್ಸ್ಬಿಟ್ಟಿದ್ಯಲ್ಲ ನಿನಗೆ. ಹ್ಞೂ ಅಮ್ಮ. ಇನ್ಮೇಲೆ ಹುಟ್ಟೋ ಸೂರ್ಯನೂ ನಗ್ನಗ್ತಾ ಬೆಳ್ಕೊಡ್ತಾನೆ. ನೀನು ಕೂಡ ನಗ್ನಗ್ತಾ ಎಲ್ರಿಗೂ ಟೀ ಕೊಡು. ಹಾ, ಸರಿಮ್ಮ. ನೂರಾರು. ಅನು, ಎಷ್ಟು ಹೆಜ್ಜೆ ನಡೀತಿದೀವಿ ಅಂತ ಲೆಕ್ಕ ಹಾಕ್ತಿದ್ಯಾ? ಅಲ್ಲ, ನಮ್ಮ ಯಜಮಾನ್ರಿಗೆ ಯಾವಾಗ ಜ್ಞಾನೋದಯ ಆಗತ್ತೆ ಅಂತ ಲೆಕ್ಕ ಹಾಕ್ತಿದ್ದೀನಿ. ಅರ್ಥ ಆಗ್ಲಿಲ್ಲ. ಬಿಸ್ನೆಸ್ ಟೈಕೂನ್, ಟೆಕ್ ಐಕೂನ್ ಇವೆಲ್ಲ ಆಗಿ ಏನ್ ಪ್ರಯೋಜನ? ಹೆಂಡತಿ ಮನ್ಸನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ. ಏನು? ರೀ ಆರ್ಯವರ್ಧನ್ ಅವ್ರೆ, ಕೈ ಹಿಡ್ಕೊಳ್ರಿ, ಆಗ್ಲಿಂದ ಕಾಯ್ತಾ ಇದ್ದೀನಿ. ಇಲ್ಲ. ಇಲ್ಲೇ. ಹೋಗ್ಲಿ ಬಿಡಿ, ನಾನು ಹಿಡ್ಕೋತೀನಿ ಬನ್ನಿ. ಯಾಕೆ ಬೇಜಾರಾಗುದ್ರಿ? ಇಲ್ಲ, ಪರವಾಗಿಲ್ಲ. ಸರ್, ನಾನ್ ನಿಮ್ ಹೆಂಡತಿ, ನೀವ್ ನನ್ ಗಂಡ. ಇಲ್ಲಿ ಯಾರು ಏನು ಅನ್ಕೊಳಲ್ಲ. ಯಾರೇನ್ ಅನ್ಕೊಂಡ್ರು ಅವ್ರ ಮನ್ಸನ್ನಂತೂ ಬದಲಾಯಿಸೋದಕ್ಕಾಗಲ್ಲ ಬಿಡಿ. ಅಲ್ಲ, ನೀವು ಆರ್ಯವರ್ಧನ್ ಅಂತ ಹೇಳಿದಾಗ ನಾನ್ ನಿಮ್ಮನ್ನ ಒಪ್ಕೊಂಡೆ. ಈಗ ನಾನ್ ನಿಮ್ ಹೆಂಡತಿ ಅಂತ ಹೇಳಿದ್ರೆ ನೀವು ನನ್ನನ್ನು ಒಪ್ಕೋತಾನೆ ಇಲ್ವಲ್ಲ? ಸಾರಿ ಅನು. ಆಟೋ. ಅನು,
ಎಲ್ಲಿ ಹೋಗ್ತಾ ಇದೀಯಾ? ಕೋಪ ಮಾಡ್ಕೋಬೇಡ. ಸಾರಿ ಅನು. ನಿಮಗ್ ನಾನ್ ಬೇಕು ಅಂದ್ರೆ ನನ್ನ ಹಿಂದೆ ಬನ್ನಿ. ಅನು ಬನ್ನಿ, ಅನು ಬೇಗ ಬನ್ನಿ. ಕರ್ಮ ಮತ್ತು ಧರ್ಮನ ಕಳೆದು ಕೂಡಿದ್ರೆ, ಕೂಡಿಸಿ ಕಳೆದ್ರೆ ಕರ್ಮ ಕಳೀತಾ ಧರ್ಮ ಕೂಡ್ತಾ ಹೋಗ್ಬೇಕಂತೆ. ನನ್ನ ಜೀವನದಲ್ಲಿ ಕರ್ಮನೇ ಕೂಡ್ತಾ ಹೋಯ್ತು. ನೀ ಮಾಡಿದ ದಗದಕ್ಕೆ ಇನ್ನೇನಾಗೋದದ? ಕರ್ಮನೇ ಕೊಡೋದು. ಈಗ ಯಾಕೆ ಬಂದು? ಅದೇ ಆರ್ಯ ಸರ್ ಆಚೆ ಹೋಗಿದಾರಲ್ಲ, ಅವ್ರ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಅವ್ರು ಬರೋವರೆಗೂ ಕಾಯ್ತೀನಿ. ಅವ್ರು ಈಗಲೇ ಬರಂಗಿಲ್ಲ. ಈಗ ಬರದೆ ಹೋದ್ರು ಆಚೆ ಹೋದರೂ ಮನೆಗೆ ಬರಲೇಬೇಕಲ್ವ? ಅವರೇನೋ ಬರ್ತಾರೆ, ಆದರೆ ಅವ್ರ ಜೋಡಿ ನೀನು ಒಳಗೆ ಬರ್ತೀನಿ ಅಂತ ಕನಸು ಮಾತ್ರ ಕಾಣಬೇಡ. ನಿನ್ನನ್ನು ಇಲ್ಲಿ ಸಾಹೇಬರು ಶಾರದಮ್ಮ ಅವರು ಇಲ್ಲಿ ನಿನ್ನನ್ನು ನೋಡಿದ್ರಂದ್ರೆ ಕೋಪ ಮಾಡ್ಕೋತಾರ. ಅವ್ರು ನಿಮ್ಮನ್ನು ನೋಡೋಕೆ ಮೊದಲ ಇಲ್ಲಿಂದ ಜಾಗ ಖಾಲಿ ಮಾಡ. ಇಲ್ಲ ಇಲ್ಲ ಇಲ್ಲ, ಅವ್ರು ಯಾರು ನನ್ನ ಮೇಲೆ ಕೋಪ ಮಾಡ್ಕೊಳ್ಳಲ್ಲ. ಯಾಕೆ ಮಾಡ್ಕೋತಾರೆ? ಒಂದು ವೇಳೆ ನೀವು ಹೇಳ್ದಾಗೆ ನನ್ನ ಮೇಲೆ ಕೋಪ ಮಾಡಿಕೊಂಡ್ರು ಮಾಡ್ಕೋತಾರೇನೋ, ಮಾಡ್ಕೋಬಹುದೇನೋ, ಇಲ್ಲ ಅನ್ಸುತ್ತೆ. ಒಂದು ವೇಳೆ ಕೋಪ ಮಾಡಿಕೊಂಡ್ರೆ ಏನು ಮಾಡಲಿ? ನಮ್ಮ ಸಾಹೇಬರ ಇದಕ್ಕೆ ಸುಮ್ಮನದಾರ. ಬೇರೆ ಯಾರಾದರೂ ಆಗಿದ್ರೆ ನಮ್ಮ ಸಾಹೇಬರು ಅವನು ಕೂನಿ ಮಾಡಿದ್ರೆ ಚಲೋ ಇತ್ತು ಅಂತಿದ್ರು. ಛೇ, ನನ್ನ ಬಾಯಲ್ಲಿ ಎಂತ ಮಾತು. ಶಾಂತ ಪಾಪ, ದೇವ್ರೆ ನನ್ನ ಕ್ಷಮ ಮಾಡು. ಈ ಮನೆಗೆ ಇವನಿಂದ ಆಗಿದ್ದ ಮೋಸ ನೆನಪು ಮಾಡ್ಕೊಂಡ್ರೆ ಸಿಟ್ಟೆ ಬರ್ತದೆ. ಹೊಸ್ಮನಿ, ಏನ? ಆರ್ಯ ಮನೆಗೆ ಬಂದರೆ ನಂಗೆ ಸ್ವಲ್ಪ ಹೇಳ್ತೀರಾ? ಅವನ ಹತ್ರ ತುಂಬಾನೇ ಮಾತಾಡಬೇಕಾಗಿದೆ. ಖಂಡಿತ ಕರೆಯಂಗಿಲ್ಲ. ಅವರು ಬರೋ ಮೊದಲು ನೀಲಿಂದ ಜಾಗ ಖಾಲಿ ಮಾಡು. ಮೊದಲು ಹೊಂಡೀಗ. ಗೀತಾ, ಹಾಂ ಬಂದೆ. ಮೀರಾ, ಹವಾಯು ಅಮ್ಮ? ಫೈನ್. ನೀನು ಹೇಗಿದ್ಯಾ? ಚೆನ್ನಾಗಿದ್ದೀನಿ ಅಮ್ಮ. ನೀನು ಇಲ್ಲಿವರೆಗೂ ಬಂದಿದ್ಯಾ ಅಂದರೆ ಏನಾದರೂ ಮುಖ್ಯವಾದ ವಿಷಯನೇ ಇರಬೇಕು. ಎಲ್ಲ ಆ ಜೇಂಡೆ ಬಗ್ಗೆ ಅಮ್ಮ. ನಿನ್ನೆ ರಾತ್ರಿ ಸಡನ್ನಾಗಿ ಕಾಲ್ ಮಾಡಿ ಏನೇನೋ ಮಾತಾಡೋಕ್ಕೆ ಶುರು ಮಾಡಿಬಿಟ್ರು. ಇನ್ಫ್ಯಾಕ್ಟ್ ಐ ಗಾಟ್ ಸ್ಕೇರ್ಡ್ ಅಮ್ಮ. ನನಗೆ ಯಾವ ದುಡ್ಡು ಬೇಡ, ಪ್ರಾಪರ್ಟಿ ಮೇಲೆ ನನಗೆ ಯಾವ ಆಸೆನೂ ಇಲ್ಲ, ನನಗೆ ನನ್ನ ಆರ್ಯ ಬೇಕು, ಆರ್ಯನ ವಾಪಸ್ ಕೊಡಿಸ್ಕೊಡಿ ಅಂತ ಏನೇನೋ ಹೇಳ್ತಾ ಅಳಕ್ಕೆ ಶುರು ಮಾಡಿಬಿಟ್ರು. ಇದನ್ನೇ ಕರ್ಮ ಅಂತ ಹೇಳೋದು. ನಮ್ಮ ಮೇಲೆ ಹಗೆ ಸಾಧಿಸೋರಿಗೆ ನಾವು ಸೇಡ್ ತೀರಿಸ್ಕೊಳ್ಳೋ ಪ್ರಮೇಯನೇ ಬರಲ್ಲ. ಸ್ವಲ್ಪ ಸಮಯ ಕೊಟ್ಟು ಕಾದು ನೋಡಿದ್ರೆ ಸಾಕು. ಕರ್ಮನೇ ತನ್ನ ಕೆಲಸ ಮಾಡುತ್ತೆ. ಅವನು ಮಾಡಿರೋ ದ್ರೋಹಕ್ಕೆ ಇದು ಕಡಿಮೆನೆ. ಒಬ್ಬರು ನಂಬಿಕೆಗೆ ಮೋಸ ಆದರೆ ಅದರಿಂದ ಆಗೋ ನೋವು ಈಗ ಅವನಿಗೆ ಅರ್ಥ ಆಗ್ತಿದೆ. ಆಗಲಿ ಬಿಡು. ಇಷ್ಟು ದಿನ ಅವನ ಕೆಲಸ ಮಾತಾಡ್ತು, ಈಗ ಅದ್ರ ಜೊತೆಗೆ
ಕರ್ಮನೂ ಮಾತಾಡಲಿ. ಅಮ್ಮ, ಜೇಂಡೆ ಜೊತೆ ಹೇಗೆ ಮಾತಾಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ನಿರ್ಲಕ್ಷ್ಯ ಮಾಡು, ಇಗ್ನೋರ್ ಹಿಮ್. ಈಗ ಅದೇ ಉತ್ತರ ಅವನಿಗೆ. ಮೀರಾ, ಈಗ ನಿನ್ನಿಂದ ಆರ್ಯ ಅನ್ನೋಗೆ ಸಹಾಯ ಆಗಬೇಕು. ಡೆಫಿನೆಟ್ಲಿ ಅಮ್ಮ, ಇಟ್ಸ್ ಮೈ ಡ್ಯೂಟಿ. ನಾನು ಖಂಡಿತ ಮಾಡ್ತೀನಿ. ಮೀರಾ, ಆರ್ಯನ್ಗೆ ಅವನ ನೆನಪು ಪೂರ್ತಿಯಾಗಿ ಬಂದಿಲ್ಲ. ಅಮ್ಮ? ಹೌದು ಮೀರಾ, ಅಂದರೆ 2020 ಆದಮೇಲೆ ಇತ್ತೀಚಿನ ದಿನಗಳು ಯಾವುದೂ ನೆನಪಿಗಿಲ್ಲ. ಏನು ಹೇಳ್ತಾ ಇದ್ದೀರಾ ಅಮ್ಮ? ಹೌದು ಮೀರಾ, ಆ ನೆನಪುಗಳು ಮತ್ತೆ ಬರೋ ಹಾಗೆ ಕೆಲವು ಘಟನೆಗಳನ್ನ ನೀನು ಅವನಿಗೆ ನೆನಪಿಸ್ಬೇಕು. ಹಾಗಾದ್ರೆ ಆರ್ಯ ಸರ್ಗೆ ನಾನು ಅವ್ರ ಮೇಲೆ ಇಟ್ಟಿದ್ದಂಥ ಪ್ರೀತಿನೂ ನೆನಪಿಲ್ವಾ? ಮೀರಾ, ಹೇಳ್ತೀನಿ ಅಮ್ಮ. ಐ ಡೆಫಿನೆಟ್ಲಿ ಟೆಲ್ ಹಿಮ್ ಎವ್ರಿಥಿಂಗ್. ನನಗೂ ಅನು ಮತ್ತು ಆರ್ಯ ಸರ್ ಚೆನ್ನಾಗಿರೋದು ತುಂಬಾ ಇಂಪಾರ್ಟೆಂಟ್. ಅವರು ಆದಷ್ಟು ಬೇಗ ಮೊದಲಿನ ಹಾಗಾಗಬೇಕು. ಥ್ಯಾಂಕ್ ಯು ಮೀರಾ. ಅಮ್ಮ, ಜಸ್ಟ್ ಅ ಸೆಕೆಂಡ್. Sure. I'll send it to you by tomorrow. Okay? Thank you. ಅಮ್ಮ ಹೇಳಿದ ಪ್ರಕಾರ ಆರ್ಯ ಸರ್ಗೆ ಎಲ್ಲ ನೆನಪು ಬಂದೇ ಇಲ್ಲ. ನನ್ನ ಮನಸ್ಸಲ್ಲಿ ಆರ್ಯ ಸರ್ ಮೇಲಿದ್ದ ಭಾವನೆಗಳನ್ನ ಅವ್ರ ಹತ್ರ ಹಂಚ್ಕೊಂಡಿದ್ದು ಯಾವುದು ಅವ್ರಿಗೆ ಗೊತ್ತೇ ಇಲ್ಲ. ಇದೇ ಕರೆಕ್ಟ್. ಇದು ಹೀಗಿದ್ರೇನೆ ಸರಿ. ಅವತ್ತು ನಾನು ನನ್ನ ಮನಸ್ಸಲ್ಲಿರೋದನ್ನ ಹೇಳ್ಕೊಳ್ಳೇಬಾರ್ದಿತ್ತು ಅನ್ಸುತ್ತೆ. ಈ ಮೀರಾ ಯಾವಾಗಲೂ ದೂರದಲ್ಲೇ ಇರಬೇಕಾದವಳು, ಇರೋಳು. ನನ್ನ ಜಾಗ ಅದೇ. ಏನು ಹಾಗೆ ನೋಡ್ತಾ ನಿಂತಿದ್ದೀರಾ? ಬನ್ನಿ. ಅಲ್ಲ, ಇನ್ನೂ ಸ್ವಲ್ಪ ದೂರ ನಡ್ಕೊಂಡೇ ಹೋಗ್ಬೋದಾಗಿತ್ತಲ್ಲ, ಆಟೋ ಯಾಕೆ? ಸರ್, ನೀವು ಸುಮ್ಮನಿರಿ. ಅಣ್ಣ ಹೊರಡಿ. ಸರ್, ಕಳ್ದು ಹೋಗಿದ್ದ ಕಾಲ, ನಡೆದು ಹೋಗಿದ್ದ ಘಟನೆ ಜೀವನದಲ್ಲಿ ಯಾವುದೂ ಮತ್ತೆ ವಾಪಸ್ ಬರಲ್ಲ ಅಂತ ಅಂತಾರೆ. ಆದರೆ ನನ್ನ ಜೀವನದಲ್ಲಿ ನಾನು ಕಳ್ಕೊಂಡಿದ್ದೆಲ್ಲ ನನಗೆ ಮತ್ತೆ ವಾಪಸ್ ಸಿಕ್ಕಿದೆ. ಈ ಆಟೋ ಕೂಡ. ಈ ಆಟೋ ಅಷ್ಟೊಂದು ಸ್ಪೆಷಲ್ಲಾ? ಏನ್ ಸರ್ ಹೀಗೆ ಹೇಳ್ತಿದ್ದೀರಾ? ನಾವು ಮೊದಲು ಭೇಟಿ ಆಗಿದ್ದು ಆಟೋದಲ್ಲೇ. ನಿಮಗೆ ನೆನಪಿದ್ಯಾ? ನೆನಪಿದೆ. ಅದು ಯಾವ ಜನ್ಮದಲ್ಲೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಹಾಗಿದ್ರೆ ಮುಂದೆ ಆಗಿದ್ದನ್ನೆಲ್ಲ ನಾನು ಹೇಳ್ತೀನಿ. ನೀವ್ ನನ್ನ ಹುಬ್ಬಳ್ಳಿಗೆ ಟ್ರಾನ್ಸ್ಫರ್ ಮಾಡಿ, ನಾನು ದಾರಿಲಿ ಹೋಗುವಾಗ ನೀವ್ ನನ್ನ ಫಾಲೋ ಮಾಡ್ಕೊಂಡು ಬಂದು ಬಸ್ಸಿಗೆ ಅಡ್ಡ ಹಾಕಿ ನೀವ್ ನನ್ನನ್ನ ವಾಪಸ್ ಬೆಂಗಳೂರು ಕರ್ಕೊಂಡು ಬಂದ್ರಿ. ಆಮೇಲೆ ಏನಾಯ್ತು ಗೊತ್ತಾ? ನಿಮಗೆ ನನ್ನ ಮೇಲೆ ಪ್ರೀತಿ ಇದೆ ಅನ್ನೋ ವಿಷಯ ಗೊತ್ತಾಯ್ತು. ಹೇಗೆ? ಹಿಂದೆ ಫಾಲೋ ಮಾಡ್ಕೊಂಡ್ ಬಂದೆ ಅಂತನಾ? ಅಲ್ಲ. ನಿಮಗ್ ನೆನ್ಪಿಲ್ವಾ? ಇಲ್ಲ, ಪ್ಲೀಸ್ ಅನು, ಹೀಗೆ ಕತೆ ಮಧ್ಯೆ ಪ್ರಶ್ನೆ ಕೇಳಿದ್ರೆ ಹೇಗೆ? ನನಗೆ ಯಾವ್ದು ನೆನ್ಪಿದ್ಯೋ ಅದನ್ನ ಹೇಳ್ತೀನಿ, ಮುಂದೆ ಹೇಳು. ಸರಿ ಆಯ್ತು. ಅವತ್ ರಾತ್ರಿ ನೀವ್ ನನಗೆ ಏನೇನೋ ಹೇಳಿದ್ರಿ. ನನ್ಗೆ ಏನು ಸರಿಯಾಗಿ ಕೇಳಿಸ್ಲಿಲ್ಲ. ಏನು?
ಕೇಳಿಸ್ಲಿಲ್ವಾ? ನಿಜವಾಗ್ಲೂ ಕೇಳಿಸ್ಲಿಲ್ವಾ? ಹಾಗಿದ್ಮೇಲೆ ಬಾಸ್ಗೆ ಎಲ್ಲಾನು ನೆನ್ಪಿದೆ ಅಂತ ಆಯ್ತು. ಅವತ್ತು ನೀವೇನ್ ಹೇಳಿದ್ರಿ ಹೇಳಿ? ಐ ಲವ್ ಯು. ನಿಂಗೆ ಗೊತ್ತು. ಐ ಲವ್ ಯು. ಐ ಲವ್ ಯು. ನನಗೆಲ್ಲ ನೆನ್ಪಿತ್ತು ಸರ್. ಆದ್ರೆ ನಿಮ್ ಬಾಯಲ್ಲೇ ಇದನ್ನ ಕೇಳ್ಬೇಕು ಅಂತ ನಾನು ಹಾಗೆ ಹೇಳ್ದೆ ಅಷ್ಟೆ. ಅವತ್ತು ನೀವು ನನಗೆ ಐ ಲವ್ ಯು ಅಂತ ಹೇಳಿದ್ರಿ ಅಲ್ವಾ? ಆದ್ರೆ ನೀನ್ ಮಲ್ಗಿರ್ಲಿಲ್ವಾ? ಇಲ್ಲ, ಮಲ್ಗಿರೋ ತರ ನಾಟಕ ಮಾಡ್ತಿದ್ದೆ. ಅನು